ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಹೊಸತ್ತಾಗಿ ವಿಡಿಯೋಗಳನ್ನು ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕ 139ರಲ್ಲಿ ನಾನಿದ್ದೇನೆ. ಶ್ರೀಕೃಷ್ಣರು ಒಂದು ಯಾವ ರೀತಿಯಾಗಿ ಈ ಶ್ಲೋಕವನ್ನು ಹೇಳ್ತಿದ್ದಾರೆ ಅಂದ್ರೆ, ಪ್ರಾರ್ಥನೆ ಎಂಬ ಒಂದು ಬಂಧನದಲ್ಲಿ ನಾವಿರ್ಬೇಕು. ಪ್ರಾರ್ಥನೆ ಮುಖಾಂತರ ನಮಗೆಲ್ಲ ಕೂಡ ಸಿಗ್ತದೆ ಅನ್ನೋದನ್ನು ಈ ಶ್ಲೋಕವನ್ನು ನಮಗೆ ಹೇಳ್ಕೊಡ್ತದೆ. ಯಾವ ರೀತಿಯಾಗಿ ಅಂದ್ರೆ, ಒಂದು ಕಾರ್ಯವನ್ನು ಮಾಡುವಾಗ ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಅತ್ಯಗತ್ಯವಾಗಿದೆ ಅಂತ ಹೇಳಿ ಈ ಶ್ಲೋಕ ಹೇಳಿಕೊಡ್ತದೆ. ಹೌದು, ನಾವೊಂದು ವಿದ್ಯಾಭ್ಯಾಸ ಮಾಡುವುದಾಗಿರ್ಬೋದು, ಅಥವಾ ನಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ಆರಂಭವಾದಾಗ, ಅಥವಾ ಒಂದು ಯಾವುದೇ ರೀತಿಯ ಶುಭ ಕಾರ್ಯಗಳಾಗುವಾಗ, ಅಥವಾ ಯಾವುದೇ ಒಂದು ಒಳ್ಳೇದಾಗುವಾಗ ನಾವು ಮನೆಯಲ್ಲಿ ಒಂದು ಪೂಜೆಗಳಾಗಿರ್ಬೋದು, ಪ್ರಾರ್ಥನೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು, ಈ ರೀತಿಯಾಗಿ ಮಾಡ್ತೇವೆ. ಅದು ಅತ್ಯಗತ್ಯವಾಗಿ ಬೇಕಾಗಿರ್ತದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ನಮಗೆ ಶ್ರೀಕೃಷ್ಣರೇ ಹೇಳಿಕೊಡ್ತಾರೆ. ಬನ್ನಿ ಹಾಗಿದ್ರೆ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಈವರೆಗೂ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ, ಕೇಳು. ಪ್ರಾರ್ಥನೆ. ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧದಿಂದ ಮುಕ್ತನಾಗಬಹುದು. ಇವತ್ತಿನ ಕಾಲದಲ್ಲಿ ಪ್ರಾರ್ಥನೆ ಅಂತ ಹೇಳಿದ್ರೆ, ನಾವು ಹಿಂದಿನ ಕಾಲದಲ್ಲಿ ಒಂದು ಋಷಿ ಮುನಿಗಳು ಯಾವ ರೀತಿಯಾಗಿ ಅವರಿಗೆ ಒಂದು ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಬೇಕಾದಂತಹ ಒಂದು ವರ ಬೇಕಿದ್ರೆ ತುಂಬಾ ಒಂದು ತಪಸ್ಸುಗಳಿಗೆ ಕೂರ್ತಿದ್ರು. ಅಷ್ಟೇ ಅಲ್ಲದೊಂದು ಉಪವಾಸಗಳು, ವ್ರತಗಳು ಅಂತ ಹೇಳಿ ಒಂದು ಕೂರುವುದನ್ನು ಅಥವಾ ನಾವು ಕೇಳಿರ್ತೀವಿ, ಆಗ ಅವರಿಗೆ ಸಿದ್ಧಿ ಆಗ್ತಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ, ಕಲಿಯುಗದಲ್ಲಿ ತುಂಬಾ ಕೆಟ್ಟ ಜನರು ಇರುವುದರಿಂದ ಪ್ರಾರ್ಥನೆ, ಯಾವ ವ್ಯಕ್ತಿ ತನ್ನ ಒಂದು ಸಣ್ಣ ಪ್ರಾರ್ಥನೆ ಇದ್ರೆ ಕೂಡ ಅವನ ಕೋರಿಕೆ ಆದಷ್ಟು ಬೇಗನೆ ಈಡೇರ್ತದೆ ಅಂತ ಹೇಳಿ ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಒಂದು ಸನ್ಯಾಸಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಅಥವಾ ಒಂದು ದೊಡ್ಡ ವ್ಯಕ್ತಿಗಳು ಹೇಳುದು, ಒಂದು ಜ್ಯೋತಿಷ್ಯಗಳಾಗಿ ಹೇಳಿರ್ಬೋದು, ಈ ಕಲಿಯುಗದಲ್ಲಿ ಒಂದು ಪ್ರಾರ್ಥನೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾವು 1000 ಒಂದು ತಪ್ಪುಗಳನ್ನು ಮಾಡಿದ್ರು ಕೂಡ ಒಂದು ಜಪ ಮಾಡುವುದರ ಮುಖಾಂತರ ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ನಾವು ಒಂದು ಮುಕ್ತರಾಗ್ತೇವೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಪಾಪ ಕರ್ಮಗಳು ಯಾವ ರೀತಿಯಾಗಿ ಇರ್ತಂದ್ರೆ, ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಆದಂತಹ ಪಾಪ ಕರ್ಮಗಳಿಗೆ ನಾವು ಯಾವಾಗ ಒಂದು ಪ್ರಾಯಶ್ಚಿತ್ತ ಅಥವಾ ಒಂದು ಪಶ್ಚಾತ್ತಾಪವನ್ನು ಪಡುತ್ತೇವೆ, ಆಗ ಕಾರ್ಯವನ್ನು ಸಿದ್ಧಿ ಆಗ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಂತ ಹೇಳಿ ಈ ಕಲಿಯುಗದಲ್ಲಿ ಒಂದು ಪ್ರಾರ್ಥನೆ ಮುಖಾಂತರ ಯಾವುದು ಕೂಡ ಮಾಡ್ಬೋದು ಅಂತ ಹೇಳಿ ಹಾಗಲ್ಲ. ನಾವು ಯಾವುದನ್ನು ನಮಗೆ ಗೊತ್ತಿಲ್ಲದೆ ಆದಂತಹ ಘಟನೆಗೆ ನಾವು ಪಶ್ಚಾತ್ತಾಪ ಪಡ್ತೇವೆ, ಅಥವಾ ನನ್ನಿಂದ ಅನ್ಯಾಯ ಆಯ್ತು, ಅಥವಾ ನನ್ನಿಂದ ಒಂದು ಕರ್ಮ ಆಯ್ತು, ಅಥವಾ ನಾನು ಇದು ಮಾಡಬಾರ್ದಿತ್ತು ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ನಡೆದಂತಹ ಘಟನೆಗೆ ದೇವರು ಒಂದು ಜಪ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಯಾವತ್ತೂ ಕೊರಗ್ತಾನೆ, ಆಗ ದೇವರು ಆ ಪಾಪಗಳನ್ನು ಕ್ಷಮಿಸ್ತಾನೆ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ನಮಗೆ ಹೇಳಿಕೊಡ್ತಾರೆ. ಹಾಗಿದ್ರೆ ಯಾಕೆ ಕರ್ಮ ಮಾಡು ಅಂದ್ರೆ, ಕಾರ್ಯಗಳು ನಿರಂತರವಾಗಿ ಮಾಡು, ಕರ್ಮ ದೇವರಿಗೆ ಬಿಟ್ಟುಬಿಡು, ನಂಗೆ ಬಿಟ್ಬಿಡು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾನೆ. ತುಂಬಾ ಜನ ಜ್ಞಾನಿಗಳು ಅದನ್ನೇ ಹೇಳ್ತಾನೆ, ಕಾರ್ಯವನ್ನು ಮಾಡು, ಅಥವಾ ನೀನು ಒಳ್ಳೆಯ ದಾರಿಗೆ ಹೋಗು, ಅಥವಾ ಅದರಿಂದ ನಿರೀಕ್ಷೆಯನ್ನು ಮಾಡ್ಬೇಡ. ಒಂದು ಸಹಾಯವನ್ನು ಮಾಡುವಾಗ ಅವರು ನಮಗೆ ರಿಟರ್ನ್ ಆಗಿ ನಮಗೆ ಏನಾದ್ರೂ ಒಂದು ಸಹಾಯ ಮಾಡ್ತಾರಂತ ಹೇಳಿ ನಾವು ಯಾವತ್ತೂ ಸಹಾಯ ಮಾಡಬಾರ್ದು. ಅದು ನಮಗೆ ಅವರು ನಿಷ್ಕಲ್ಮಶವಾಗಿ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಸಹಾಯ ಮಾಡಿದ್ದು ನಾವು ಬಲಗೈಯಿಂದ ಕೊಟ್ರೆ ಎಡಗೈಗೆ ಕೂಡ ಗೊತ್ತಾಗದಂತೆ ಸಹಾಯಗಳು ಇರ್ಬೇಕು ಅಂತ ಹೇಳಿ ನಾವು ದೊಡ್ಡವರು ಹೇಳುವಂತಹ ಮಾತುಗಳನ್ನು ಕೇಳಿರ್ತೀವಿ. ಯಾಕಂದ್ರೆ ನಾವೊಂದು ಚಿಕ್ಕ ಸಹಾಯ ಮಾಡಿ ಊರೆಲ್ಲ ಹೇಳ್ಕೊಂಡ್ ಬರ್ತೇವೆ, ಅದು ಎಲ್ಲ ತಪ್ಪು, ಮತ್ತೆ ಅದು ಅಧರ್ಮ. ಅಷ್ಟೇ ಅಲ್ಲದೆ ಅದು ಪಾಪ ಕೂಡ ಅಂತ ಹೇಳ್ಬೋದು. ಈ ಶ್ಲೋಕದಲ್ಲಿ ಅರ್ಜುನರಿಗೆ ಯಾಕೆ ಈ ಸಂದೇಶವನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅರ್ಜುನರೊಂದು ಹೇಳ್ತಾರೆ, ದೊಡ್ಡವರಿಗೆ ಆಗಿರ್ಬೋದು, ಅಥವಾ ನಮ್ಮ ಸಂಬಂಧಿಕರಿಗೆ ಕೊಲ್ಲೋದರ ಮುಖಾಂತರ ನಾನು ಪಾಪಕ್ಕೆ ಹೋಗ್ತೇನೆ, ಅದಕ್ಕಿಂತ ನನಗೆ ಸಮಾಧಾನದಲ್ಲಿ ಇರ್ತೇನೆ, ಅಥವಾ ಯುದ್ಧ ಮಾಡದಿದ್ರೆ ನಾನು ಆರಾಮಾಗಿ ಇರ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಶ್ರೀಕೃಷ್ಣರು ಯಾವ ರೀತಿಯಾಗಿ ಹೇಳ್ತಾರೆ, ಈ ಜನ್ಮ ಅನ್ನೋದು, ಅಥವಾ ಇದು ಮಾನವ ಜನ್ಮ ಎನ್ನುವುದು ಯಾವ ರೀತಿಯಾಗಿ ಅಂದ್ರೆ, ಬಟ್ಟೆಗಳು ಬದಲಾಯಿಸ್ತಾರೆ, ಬದಲಾಯಿಸಲೇಬೇಕು. ಅದು ಯಾವುದೇ ರೂಪದಲ್ಲೇ ಆಗಿರ್ಬೋದು. ಕೆಲವರಿಗೆ ಸಾವು ನಿಶ್ಚಿತವಾಗಿ ಇರ್ತದೆ, ಆದ್ರೆ ನಾವು ಜೀವನದಲ್ಲಿ ಹೋರಾಡ್ಬೇಕು ಅನ್ನೋದೇ ಈ ಶ್ಲೋಕದ ಒಳ ಅರ್ಥ ಆಗಿದೆ. ನಮಗೆ ಇವತ್ತಲ್ಲ ನಾಳೆ ಸಾವು ಇದೆ ಅಂತ ಹೇಳಿ ನಾವು ಸಾವಿಗೆ ಕಾಯ್ತಾ ಕೂರುವುದರ ಬದಲು, ನಮ್ಮಲ್ಲಿ ನಾವು ಯಾವುದಕ್ಕೆ ಬಂದಿರ್ತೇವೆ, ಅಥವಾ ನಮ್ಮದು ಏನು ಕಾರ್ಯಗಳಾಗಿರ್ತದೆ, ಅಥವಾ ನಮ್ಮಲ್ಲಿ ನಿಶ್ಚಲ ಗುರಿ ಅನ್ನೋದು ಇರ್ತದೆ ಪ್ರತಿಯೊಬ್ಬರಿಗೂ, ಅದನ್ನು ಸಾಧಿಸ್ಬೇಕು ಅನ್ನೋದನ್ನೇ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಇಂದಲ್ಲ ನಾಳೆ ನಮಗೆ ಸಾವು ಖಚಿತ, ಆದ್ರೆ ನಾವು ಈ ಮನುಕುಲದಲ್ಲಿ ನಮ್ಮ ಜೀವಂತವಾಗಿ ಅಥವಾ ಶಾಶ್ವತವಾಗಿ ಬದುಕಬೇಕಂದ್ರೆ ನಾವು ಏನಾದ್ರೂ ಧರ್ಮದ ಹಾದಿಯಲ್ಲಿ ಹೋಗುವಂತಹ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನಿನಗೆ ಸಿಕ್ಕಂತಹ ಒಳ್ಳೆಯ ಅವಕಾಶವನ್ನು ನೀನು ಕಳ್ಕೊಳ್ತಿದ್ಯಾ. ಅಷ್ಟಲ್ಲದೆ ನೀನು ನಿನ್ನ ಜ್ಞಾನವನ್ನು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ, ಒಳ್ಳೆತನವನ್ನ ನಿನ್ನ ಕಣ್ಣಿಗೆ ಕಂಡ್ರೆ ಕೂಡ ಅದು ಜಗತ್ತಿಗೆ ಕೆಟ್ಟತನ. ಅಷ್ಟೇ ಅಲ್ಲದೆ ನೀನು ಯುದ್ಧ ಮಾಡದಿದ್ರೆ ನೀನ್ ನರಕಕ್ಕೆ ಹೋಗ್ತೀಯ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನಾವು ತುಂಬಾ ಜನ ಹೇಳ್ತೇವೆ, ಕಳ್ಳತನ ಮಾಡಿದವರಿಗಿಂತ ಹೆಚ್ಚಾಗಿ ಪಾಪಗಳು ಸುತ್ತುದು ಯಾರಿಗಂದ್ರೆ ಅದಕ್ಕೆ ಸಪೋರ್ಟ್ ಆಗಿ, ಅಥವಾ ಸಹಾಯ ಮಾಡಿದವರಿಗೆ ಪಾಪಗಳು ಹೆಚ್ಚಾಗಿ ಸಿಗ್ತದೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅರ್ಜುನರಿಗೆ ಅದೇ ಅವಲಂಬಿತ ಆಗಿರ್ಬೋದು.
ಯಾಕೆ ಅಂತ ಹೇಳಿದ್ರೆ ಒಂದವರು ಪಾಪಿಗಳಿಗೆ ಆಗಿರ್ಬೋದು, ಅಧರ್ಮ ಹಾದಿಯಲ್ಲಿ ಹೋಗುವವರಿಗೆ ಸಹಾಯ ಮಾಡುವುದು ಅನ್ನೋದು ಅದು ಕೂಡ ಒಂದು ನರಕ ಆಗಿರ್ಬೋದು. ನಾವು ತಪ್ಪು ಮಾಡದ್ರೆ ಇದ್ರೆ ಕೂಡ ಇನ್ನೊಬ್ಬರಿಗೆ ತಪ್ಪು ಮಾಡುವವರಿಗೆ ಬೆಂಬಲವಾಗಿರ್ತವೆ ಅಥವಾ ಒಂದು ಸ್ವಾವಲಂಬಿಯಾಗಿ ನಾವು ಅವರ ಜೊತೆ ಒಂದು ಕೈಗೂಡ್ತೇವೆ ನೋಡಿ, ಅದು ಕೂಡ ನಿಜವಾದ ಒಂದು ಅಧರ್ಮ ಅಂತ ಕೂಡ ನಾವು ಹೇಳ್ಬೋದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಶ್ರೀಕೃಷ್ಣರ ಈ ಶ್ಲೋಕದಲ್ಲಿ ಅದನ್ನ ಹೇಳ್ತಿದ್ದಾರೆ. ಅಂದ್ರೆ ನೀನು ಕರ್ಮಗಳನ್ನು ನಿರಂತರವಾಗಿ ನೀನು ಮಾಡುವುದಿಲ್ಲ, ಹೊರತಾಗಿ ಅದು ಅವರ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ನಿನ್ನಿಂದನೇ ಕೊಲ್ಲಲ್ಪಡಬೇಕು ಅಂತ ಹೇಳಿ ಅವರ ಹಣೆಯಲ್ಲಿ ಬರೆದಿದ್ರೆ ಅಥವಾ ಅವರದೊಂದು ಜೀವನವೇ ಇಷ್ಟೇ ಅಂತ ಆಗಿದ್ರೆ ಅದು ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕೆಲವರಿಂದ ಜೀವನಕ್ಕೆ ಸಾವು ಎನ್ನುವುದು ಒಂದು ಕಾರಣಾಂತರದಿಂದ ಬರ್ತದೆ. ಆದ್ರೆ ಖಂಡಿತವಾಗಿಯೂ ಆ ಒಂದು ಕ್ಷಣಕ್ಕೆ ಆಗ್ಬೇಕು ಅಥವಾ ಆ ಒಂದು ದಿವಸಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ರೂಪಗಳು ಬೇರೆ ಬೇರೆ ರೀತಿಯಾಗಿರ್ಬೋದು. ಯಾವ ರೀತಿಯಾಗಿ ಅಂದ್ರೆ ಅಪಘಾತ ಕಾರಣ ಆಗಿರ್ಬೋದು, ಅಥವಾ ಅನಾರೋಗ್ಯ ಆಗಿರ್ಬೋದು, ಅಥವಾ ಒಂದು ಕೆಟ್ಟ ಚಟಗಳಾಗಿರ್ಬೋದು, ಅಥವಾ ಇನ್ನೇ ಈ ತರ ಒಂದು ಹೆಸರುಗಳು ಬರ್ತದೆ ಹೊರತು ಆದ್ರೆ ನಮ್ಮ ಸಾವು ಎನ್ನುವುದು ಖಚಿತ ಎಲ್ಲಿ ಇರಬೇಕು ಅದು ಅಲ್ಲೇ ಹೋಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಕಾರ್ಯಗಳು ನಿರಂತರವಾಗಿರ್ಬೇಕು, ನಾವು ಅದು ಪ್ರತಿಫಲ ಬಯಸಬಾರದು, ಹೊರತಾಗಿ ಕಾರ್ಯಗಳು ಯಾವತ್ತಾಗಿ ನಿರಂತರವಾಗಿರ್ತದೆ ಮತ್ತು ಅದು ಧರ್ಮದ ಹಾದಿಯಲ್ಲಿ ಇರ್ತದೆ. ಅಷ್ಟೇ ಅಲ್ಲದೆ ಒಂದು ಕಷ್ಟಗಳಿದ್ರೆ ಕೂಡ ನಾವು ಯಾವತ್ತೂ ಕೂಡ ಒಂದು ಪ್ರತಿಫಲ ಬಯಸದೆ ಯಾವತ್ತು ನಾವು ಕಾರ್ಯಗಳನ್ನು ಮಾಡ್ತೇವೆ, ಆಗ ಶ್ರೀಕೃಷ್ಣರ ಹೇಳ್ತಾರೆ ನೀನು ಕಾರ್ಯವನ್ನು ಮುಂದುವರಿಸ್ತಾ ಇರೋ, ಅದಕ್ಕೆ ಪ್ರತಿಫಲವಾಗಿ ನಾನು ಕೊಡ್ತೇನೆ. ನೀನು ಇವತ್ತು 1% ಅಂದ್ರೆ 1 ಭಾಗದಷ್ಟು ಇವತ್ತು ನೀನು ಕೆಲಸ ಮಾಡಿದ್ರೆ ಮುಂದೆ ಒಂದು ದಿನ ಅದು 2 ಭಾಗದಷ್ಟಾಗಿ ಪರಿವರ್ತನೆಗೊಳ್ತದೆ ಅಂತ ಇಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕೆಲವು ಬಾರಿ ಒಂದು ತುಂಬಾ ಉದಾಸೀನ ಆಗಿರ್ತದೆ ಅಥವಾ ಒಂದು ಓದುದ್ರಲ್ಲಿ ಒಂದು ಆಸಕ್ತಿ ಇರುವುದಿಲ್ಲ, ಆದ್ರೂ ಕೂಡ ಸ್ವಲ್ಪ ಒಂದು ಅಪ್ಪ ಅಮ್ಮ ನೋಡ್ತಾರೆ ಅಥವಾ ಅಪ್ಪ ಅಮ್ಮ ಬೈತಾರೆ ಅಂತ ಕಾಟಾಚಾರಕ್ಕೆ 1% ಅಷ್ಟು ಓದಿರ್ತೇವೆ. ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ನೀನು 1% ಅಷ್ಟು ಓದಿದಷ್ಟು ಮುಂದೆ ನಿನಗೆ 2 ಭಾಗದಷ್ಟು ನಾನು ಅದಕ್ಕೆ ಅಧಿಕವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. 1 ಭಾಗ ನಾವು ಓದಿದ್ರೆ ಒಂದು 2 ಭಾಗ ಸಿಗ್ತದೆ, ಹಾಗಿದ್ರೆ ನಾವು ಒಂದು 50 ಭಾಗದಷ್ಟು ಓದಿದ್ರೆ ನಮಗೆ 100 ಭಾಗದಷ್ಟು ಒಂದು ಫಲಿತಾಂಶ ಸಿಗ್ತದೆ. ಹಾಗಾಗಿ ನಮ್ಮ ಕಾರ್ಯ ಎಂಬುದು ಯಾವುದೇ ವ್ಯಕ್ತಿ ತುಂಬಾ ಒಂದು ಕಠಿಣ ಪರಿಶ್ರಮ ಪಟ್ಟ ವ್ಯಕ್ತಿ ಯಾವತ್ತೂ ಕೂಡ ಒಂದು ಸೋತಿದ್ದು ಎಲ್ಲಿ ಕೂಡ ಒಂದು ಉದಾಹರಣೆ ಇಲ್ಲ. ಹಾಗಾಗಿ ಕಷ್ಟ ಪಡ್ಬೇಕು, ಅಷ್ಟೇ ಅಲ್ಲದೆ ಪ್ರತಿಫಲವನ್ನು ಬಯಸದೆ ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಾವೊಂದು ಒಳ್ಳೆಯ ದಾರಿಯಲ್ಲಿ ಹೋದಾಗ ಖಂಡಿತವಾಗಿಯೂ ನಾವೊಂದು ಸೋಲುತ್ತಿರುವಾಗ ದೇವರು ಬಂದೇ ಬರ್ತಾರೆ ಅನ್ನೋದನ್ನು ನಾವು ಪ್ರತಿಯೊಬ್ಬ ಒಂದು ಬಾಯಲ್ಲಿ ಕೇಳಿರ್ತೇವೆ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಪ್ರತಿಫಲವನ್ನು ಬಯಸದೆ ನಾವು ಒಂದು ಕಾರ್ಯಗಳನ್ನು ಮಾಡಿದಾಗ ಆದಷ್ಟು ಬೇಗನೆ ಅಥವಾ ಅದರ ಒಂದು 2 ಭಾಗದಷ್ಟು ಪ್ರತಿಯಾಗಿ ನಮಗೆ ಸಿಗ್ತದೆ ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಶ್ಲೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.